ಉಮರ್ ಶರೀಫ್ ಅವರೇ, ನಿಮ್ಮಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಒಂದು ವೀಕ್ಷಣೆಗೋಸ್ಕರ ಹೋಗೋದು ಬೇರೆ. ನಾನು ನಿಮ್ಮನ್ನ ಉಮರ್ ಶರೀಫ್ ಅವ್ರೆ, ಅರ್ಥ ಆಗ್ತಿದ್ಯಾ? ನಾನು ಕೇಳಿಸ್ಕೊಳ್ತಾ ಇದ್ದೀರಾ ನನ್ನ ಮಾತು? ಕರ್ನಾಟಕದಲ್ಲಿ ಸಾವಿರಾರು ಪ್ರವಾಸ ತಾಣಗಳಿದಾವೆ. ಅನೇಕ ದೇವಸ್ಥಾನಗಳು ಸರ್ಕಾರದ ಕೆಳಗಡೆ ಇರಲಿ ಇಲ್ಲದೆ ಇರಲಿ, ಅನೇಕ ದೇವಸ್ಥಾನಗಳು ಕೂಡ ಇವತ್ತು ಪ್ರವಾಸಿಗರು ಹೋಗಿ ಬರೋಂಥವ್ರು ಇದ್ದಾರೆ. ದೇಶ ವಿದೇಶಗಳಿಂದ ವಿದೇಶಿಗರು ಬಂದು ಆ ದೇವಸ್ಥಾನಗಳಿಗೆ ಹೋಗೋ. ಈಗ ಫಾರ್ ಎಕ್ಸಾಂಪಲ್ ಗೋಕರ್ಣ ತಗೊಂಡ್ರೆ, ಗೋಕರ್ಣದಲ್ಲಿ ಎಷ್ಟೋ ಜನ ಫಾರಿನರ್ಸ್ ಬಂದು ಅಲ್ಲೇ ಕೂತ್ಕೊಂಡು ಜಪ ಮಾಡ್ತಾರೆ, ತಪ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹಂಗಂತ ಆ ದೇವಸ್ಥಾನವನ್ನ ಆ ಫಾರಿನರ್ಸ್ ಸಂಬಂಧಪಟ್ಟಂತ ದೇವಸ್ಥಾನ ಅಂತ ಹೇಳಕ್ಕಾಗಲ್ಲ. ಡು ಯು ಅಗ್ರಿ ವಿತ್ ದಿಸ್ ಪಾಯಿಂಟ್? ಎಸ್, ಐ ಟೋಟಲಿ ಅಗ್ರಿ. ನೀವು ಹೇಳುವ ಮಾತನ್ನ ನಾನು ಒಪ್ಪಿಗೆ ಕೊಡ್ತೀನಿ. ಓಕೆ, ಈಗ ಚಾಮುಂಡಿ ಬೆಟ್ಟದಲ್ಲಿ ರಘು ದಡ್ಡೇವ್ರಿಯವರು ಹೇಳ್ದಂಗೆ ಹಿಂದೂಸು ಬರ್ಬೋದು, ಕ್ರಿಶ್ಚಿಯನ್ಸು ಬರ್ಬೋದು. ಅದು ಒಂದು ಧಾರ್ಮಿಕ ನಂಬಿಕೆ ಇರುವಂತ ಹಿಂದೂಗಳ ಶ್ರದ್ಧಾ ಕೇಂದ್ರದ ಜೊತೆಗೆ ಇವತ್ತು ವಿಶ್ವವಿಖ್ಯಾತಿಯನ್ನ ಪಡ್ಕೊಂಡಿರೋದ್ರಿಂದ ಸಾವಿರಾರು ಜನ, ಲಕ್ಷಾಂತರ ಜನ ವಿದೇಶಿಗರು ಬಂದು ಆ ದೇವಸ್ಥಾನದ ಒಳಗಡೆ ಬಂದು ನೋಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬಹುದು. ಹಾಗಂದ ಮಾತ್ರಕ್ಕೆ ಆ ದೇವಸ್ಥಾನ ಹಿಂದೂಗಳಿಗೆ ಮಾತ್ರ ಆಸ್ತಿ ಅಲ್ಲ. ಹಂಗಂದ್ರೆ ಆ ದೇವಸ್ಥಾನದಲ್ಲಿ ನಿಮ್ಮವ್ರು ಹೋಗಿ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ರಿಲಿಜಿಯನ್, ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ನನಗೂ ಕೂಡ ಬಹಳ ಜನ ಮುಸಲ್ಮಾನ್ ಸ್ನೇಹಿತರಿದ್ದಾರೆ. ಈಗ ನಿಮ್ಮ ಒಂದು ಮಸೀದಿ ಅಥವಾ ದರ್ಗಾದಲ್ಲಿ ಬೇರೆ ಧರ್ಮೀಯರನ್ನ ಒಳಗಡೆ ಬಿಟ್ಟು ನೀವು ನಿಮ್ಮ ಆಚರಣೆಗಳನ್ನ ಮಾಡಿಸ್ತೀರಾ? ಮಾಡ್ಸಲ್ಲ. ಇವಾಗ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ಒಂದೇ ಒಂದು ನಿಮಿಷ, ಪ್ರಶ್ನೆ ಪೂರ್ತಿ ಮಾಡ್ಬಿಡ್ತೀನಿ. ಮಾಡಿಸ್ತೀರಾ? ಇಲ್ಲ, ಮಾಡ್ಸಲ್ಲ. ಈಗ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ. ಆಸ್ತಿ ಆ ದೇವಸ್ಥಾನದಲ್ಲಿ ಅರ್ಚಕರನ್ನ ಬಿಟ್ಟು ಬೇರೆ ಯಾರು ಪೂಜೆ ಮಾಡೋದಿಲ್ಲ. ಹಾಗಾಗಿ ಆ ದೇವಸ್ಥಾನಕ್ಕೆ ಮುಸಲ್ಮಾನರು ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಹಿಂದೂಗಳು ಹೋಗಿ ಮಾಡ್ತಾರೆ. ಸಂಖ್ಯೆ ಕಮ್ಮಿ ಇರಬಹುದು. ನಾಡದೇವತೆ ಚಾಮುಂಡೇಶ್ವರಿ ಕೇವಲ ಒಂದು ಧರ್ಮವನ್ನು ರಕ್ಷಣೆಗೋಸ್ಕರ ಅಲ್ಲ, ಇಡೀ ನಾಡನ್ನ ರಕ್ಷಣೆ ಮಾಡತಕ್ಕಂತ ತಾಯಿಯವರು. ಹಾಗಾಗಿ ಮಾತಲ್ಲ, ನೀವು ರಾಂಗ್ ಪ್ರೊಪಗೇಷನ್ ಅನ್ನು ದಯವಿಟ್ಟು ಮಾಡಬೇಡಿ. ನೀವು ರಾಂಗ್ ಪ್ರೊಪಗೇಷನ್ ಮಾಡ್ತಾ ಇರೋದು. ನಾಡದೇವತೆ ನಾಡಿನ ರಕ್ಷಣೆಗಾಗಿ ನಾಡದೇವತೆಯನ್ನು ಇಟ್ಕೊಂಡು ಒಂದ್ ಕೆಲಸ ಮಾಡಿ. ನೀವೇ ಹೇಳ್ತಿದ್ದೀರಿ, ಉಮರ್ ಶರೀಫ್ ಅವ್ರು ಇಲ್ಲೇ ಇದ್ದಾರೆ, ನೀವು ಇಲ್ಲೇ ಇದ್ದೀರಿ. ನಾಡದೇವತೆ, ನಾಡನ್ನ ರಕ್ಷಣೆ ಮಾಡೋ ತಾಯಿ. ಒಂದು ಕೆಲಸ ಮಾಡಿ, ನಿಮ್ಮ ಸರ್ಕಾರದ ವತಿಯಿಂದ ಈ ಕ್ಷಣದಿಂದಲೇ ಎಲ್ಲ ಧರ್ಮ, ಮುಸಲ್ಮಾನ್ ಧರ್ಮದವ್ರಿಗೆ, ಕ್ರಿಶ್ಚಿಯನ್ ಧರ್ಮದವ್ರಿಗೆ ಚಾಮುಂಡೇಶ್ವರಿ ಫೋಟೋನ ಒಂದೊಂದು ಗಿಫ್ಟ್ ಆಗಿ ಕೊಡಿ. ಅವ್ರು ಎಲ್ಲರೂ ಅವ್ರವ್ರ ಮನೇಲಿ ಇಟ್ಕೊಂಡು ಅದನ್ನ ಪೂಜೆ ಮಾಡಿ, ದೀಪ ಹಚ್ಚಿ, ಅರ್ಶನ ಕುಂಕುಮ ಹಚ್ತಾರ ಮಾಡಿ ತೋರಿಸಿ. ನಾಡದೇವತೆ ಅಲ್ವಾ, ನಾಡ್ ಕಾಯೋ ದೇವಿ ಅಲ್ವಾ, ಎಲ್ಲರನ್ನು ರಕ್ಷಣೆ ಕೊಡಕ್ಕಿರೋದಲ್ವಾ? ಎಲ್ರ ಮನೆಗೂ ಒಂದು ಫೋಟೋ ಕೊಡಿ ನೋಡೋಣ. ಫೋಟೋ ಹಿಡಿಸ್ರಿ ನೀವು. ಫೋಟೋ ಹಿಡಿಸ್ಬಿಟ್ಟು ಮಾತಾಡಿ. ನೀವು ದರ್ಗಾ ಇಟ್ಕೋತೀರಾ? ಫೋಟೋ ಹಿಡಿಸ್ಬಿಟ್ಟು ಮಾತಾಡಿ. ನೀವು ಮುಸಲ್ಮಾನರು ನೀವು ಇಟ್ಕೋತೀರಾ? ಈ ಕೆಟ್ಟ ಪಕ್ಷ ಬರೋದಕ್ಕಿಂತ ಮೊದಲು ಎಲ್ಲರೂ ಈ ದೇಶದಲ್ಲಿ ಈ ಜನರ ಭಾವನೆಗಳ ಮೇಲೆ ಹಾಳು ಮಾಡ್ತಕ್ಕಂಥ ಬಿಜೆಪಿಯನ್ನು ತೀರ್ಮಾನ ಮಾಡಿದ್ದಾರೆ. ಅದನ್ನ ನೀವು ಪ್ರಚೋದನೆ ಮಾಡುವಂತ ಕೆಲಸ ಮಾಡಬಾರ್ದು. ನೀವು ಮಾಧ್ಯಮದಲ್ಲಿ ಯಾರಪ್ಪರ ಆಸ್ತಿ ಅಲ್ಲ, ಇಡೀ ನಾಲ್ಗೆ ಚಾಮುಂಡಿ ಯಾರಪ್ಪನ ಆಸ್ತಿ ಅಂತಾರಲ್ಲ, ಕಪ್ಪಳ ಕೊಡಿ. ದರಿದ್ರ ಪಕ್ಷಕ್ಕೆ ಬಿಜೆಪಿ ಹೌದು. 7 ಕೋಟಿ ಕನ್ನಡಿಗರಿಗೆ ನೀವು ಕೇವಲ ನಿಮ್ಮ ತವಲಿಗೆ, ರಾಜಕೀಯ ತವಲಿಗೆ ಹೋಗಿ ರಿಸ್ಟ್ರಿಕ್ಷನ್ ಮಾಡ್ತೀರಿ. ಒಂದ್ ನಿಮಿಷ ರಘು, 7 ಕೋಟಿ ಕನ್ನಡಿಗರನ್ನು ರಕ್ಷಣೆ ಮಾಡುವಂತ ತಾಯಿ. ಸೋತು ಸುಣ್ಣ ಆಗಿದೆ ಅಂತ ಹೇಳಿ ಉಮರ್ ಶರೀಫ್ ಅವರೇ, ನಿಮಗೆ ನೇರವಾದ ಪ್ರಶ್ನೆ ನಂದು.
ನಾಡ ದೇವತೆ ಅಂತ ಕರೆದಿದೀವಿ. ಯಾಕೆ ಅಂತಂದ್ರೆ ಅವಳಿಗೆ ಆ ಸ್ಥಾನ ಕೊಟ್ಟಿರುವಾಗ ಅವಳು ಎಸ್ ಆ ನಾಡನ್ನ ರಕ್ಷಣೆ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ. ನಾಡ ದೇವತೆ ಅಂತ ಕರೆದ ಮಾತ್ರಕ್ಕೆ ಆಕೆಯ ಫೋಟೋವನ್ನ ನಿಮ್ಮ ಎಲ್ಲ ಧರ್ಮಗಳ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ನೀವೆಲ್ಲರೂ ರೆಡಿ ಇದ್ದೀರಾ? ಪ್ರಶ್ನೆ ಚೆನ್ನಾಗಿದೆ. ಸ್ವಲ್ಪ ಎಲ್ಲರೂ ಸ್ವಲ್ಪ ನಾನು ಸಹನೆಯಿಂದ ರಘು ದೊಡ್ಡೇರವ್ರಿಗೆ ಆ ಪ್ರಶ್ನೆ ಕೇಳಬೇಕಾಗುತ್ತೆ. ಕೇಳಿದ್ದು. ಉತ್ತರನ್ನು ಕೇಳಿ ನೋಡಿ. ಹಿಂದೂಗಳ ನಂಬಿಕೆ ನಮ್ಮ ನಂಬಿಕೆ ಇಲ್ಲ. ನಾವು ಬಂದು ಚಾಮುಂಡೇಶ್ವರಿಯನ್ನ ನಾಡ ದೇವತೆ ಅಂತ ನಾವು ನಂಬ್ತಿಲ್ಲ. ಫಸ್ಟ್ ವಿಷಯ ಅದು ಹಿಂದೂಗಳ ನಂಬಿಕೆ, ಅದು ಹಿಂದೂಗಳ ನಂಬಿಕೆ, ನಮ್ಮ ನಂಬಿಕೆ ಇಲ್ಲ. ಆದ್ರೆ 10 ದಿನ ನೀವು ಮಾಡುವಂತಹ ದಸರಾ ಹಬ್ಬ ಬಂದು ಟಿಪ್ಪು ಸುಲ್ತಾನ್ ಕಾಲದಲ್ಲಿನೂ ಆ ದಸರಾ ಹಬ್ಬ ಇತ್ತು, ಹೈದರಾಲಿ ಕಾಲದಲ್ಲೂ 1761 ಇಂದ 1799 ವರೆಗೂ ಇತ್ತು. ಆದ್ರೆ ಆ ಕಾಲದಲ್ಲಿ ಏನ್ ಮಾಡಿದ್ರಂದ್ರೆ ಆ ಕಾಲದಲ್ಲಿ ಈ ಪೂಜೆ ಪುನಸ್ಕಾರ ಅದು ಒಂದು ಸೆಪರೇಟ್ ರೂಟ್ ನಲ್ಲಿ ಮಾಡ್ತಿದ್ರು. ಮತ್ತೆ ಈ ಆಚರಣೆ ಅಂದ್ರೆ ರಾಜಕೀಯ ಆಚರಣೆ ಅಂತ ಸೇನೆಗಳ ಪಡೆಯನ್ನು ತೋರಿಸ್ಕೊಂಡು ನಮ್ಮ ಬಲವನ್ನು ತೋರಿಸ್ಕೊಂಡು ಅಂತಹ ಪ್ರದರ್ಶನ ಮಾಡುವಂತಹ ರೀತಿಯಲ್ಲಿ 10 ದಿನ ಆ ಒಂದು ಹಬ್ಬವನ್ನು ಕೂಡ ಮಾಡಲಾಯಿತು. ಹಾಗಾಗಿ ಇದರಲ್ಲಿ ಎರಡು ನಾನು ನೋಡ್ತಾ ಇದ್ದೀನಿ. ನಾವು ಪೂಜೆ ಪುನಸ್ಕಾರದಲ್ಲಿ ನಾವು ಭಾಗಿಯಾಗುವುದಿಲ್ಲ, ಇದು ಕ್ಲಿಯರ್ ಆಗಿ ಹೇಳಿದ್ದೀನಿ. ಆದ್ರೆ ಹಬ್ಬದಲ್ಲಿ ನಾವು ಭಾಗಿಯಾಗಿರ್ತೀವಿ. ನೀವು ಮಾಡತಕ್ಕಂತ ನಿಮ್ಮ ಹಬ್ಬಗಳಲ್ಲಿ ನೀವು ಮಾಡತಕ್ಕಂತ ಏನೇ ಕಲ್ಚರಲ್ ಆಕ್ಟಿವಿಟಿ ಇರ್ಬೋದು, ಅಲ್ಲಿ ನೀವು ಒಂದು ಏನು ಜಂಬೂ ಸವಾರಿ ಮಾಡ್ಬೋದು, ಅದರಲ್ಲಿ ನಾವು ಭಾಗಿಯಾಗಿ ನೋಡ್ತಿರ್ಬೋದು. ಅದ್ರ ಜೊತೆಗೆ ನಾವು ಆ ಪ್ರದರ್ಶನ ಇಲ್ಲಿ ಇನ್ನೊಂದು ಸ್ಪಷ್ಟನೆ ಕೊಟ್ಬಿಡ್ತೀವಿ. ಇಲ್ಲಿ ನೋಡ್ರಿ, ಅಲ್ಲಿ ಸಾಕಷ್ಟು ಕಲ್ಚರಲ್ ಪ್ರೋಗ್ರಾಮ್ಸ್ ಆಗುತ್ತೆ. ಅಲ್ಲಿ ಮುಸಲ್ಮಾನ್ ಧರ್ಮದ ಮಕ್ಕಳು ಭಾಗಿಯಾಗ್ತಾರೆ, ಮುಸಲ್ಮಾನ್ ಧರ್ಮದ ಮಹಿಳೆಯರು ಭಾಗಿಯಾಗ್ತಾರೆ, ಗಂಡಸರು ಭಾಗಿಯಾಗ್ತಾರೆ. ಅಲ್ಲಿರುವಂತ ಎಷ್ಟೋ ಪೊಲೀಸ್ ಅಧಿಕಾರಿಗಳಲ್ಲಿ ಎಲ್ಲಾ ಧರ್ಮದ ಅಧಿಕಾರಿಗಳು ಇರ್ತಾರೆ. ಅಲ್ಲಿರುವಂತ ಎಷ್ಟೋ ಜನ ಆಫೀಸರ್ಸ್ ಗಳಲ್ಲಿ ಎಲ್ಲಾ ಧರ್ಮದವರು ಕೂಡ ಇರ್ತಾರೆ. ಅದ್ರ ಬಗ್ಗೆ ನಮ್ಮ ತಕರಾರಲ್ಲ. ಒಂದ್ ನಿಮಿಷ ಪ್ಲೀಸ್. ಚರ್ಚೆ ಏನು? ಈ ಚರ್ಚೆ ಆಗ್ಬೇಕು. ಚರ್ಚೆ ಏನಕ್ಕೆ ಮಾಡ್ತಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡಿ. ಚರ್ಚೆ ಬಂದಿರೋದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲ. ಜನ ನೆಮ್ಮದಿಯಾಗಿರೋದು ಬೇಡವಾ ಬಿಜೆಪಿ ಅವರಿಗೆ? ಜನರನ್ನ ಹಾಳು ಮಾಡುವುದೇ, ಜನರನ್ನ ಭಾವನಾತ್ಮಕ ಧಾರ್ಮಿಕವಾಗಿ ಡಿವೈಡ್ ಮಾಡೋದೇವರ ಧರ್ಮವನ್ನ ಒಂದು ಮಾತು ಕೇಳ್ಕೊಳ್ಳಿ. ಈ ಭಾರತದಲ್ಲಿ ಒಂದು ಮಾತು ಕೇಳ್ಕೊಳ್ಳಿ. 7 ಕೋಟಿ ಕನ್ನಡಿಗರನ್ನ ರಕ್ಷಣೆ ಮಾಡುವಂತ ಅವ್ರ ಮಾತು ಕೇಳಿದ್ರ ಅವ್ರು ಏನಂದ್ರು? ನಾಡ ದೇವಿ ಅಂತ ನಾವು ಚಾಮುಂಡಿಯನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಒಂದು ನಿಮಿಷ ಉಮರ್ ಶರೀಫ್ ಅಲ್ಲ ಒಪ್ಕೊಳ್ಳೋದು. ಉಮರ್ ಶರೀಫ್ ರೆಪ್ರೆಸೆಂಟ್ ಮಾಡ್ತಿಲ್ಲ. ಅವರು ವೈಯಕ್ತಿಕವಾಗಿ 7 ಕೋಟಿ ಕನ್ನಡಿಗರ ಸಾರ್ವಜನಿಕ ಆಸ್ತಿ 7 ಕೋಟಿ ಕನ್ನಡಿಗರಿಗೆ. ಆದ್ರೆ ರಘು ದೊಡ್ಡೇರಿಯವರೇ, ಕನ್ನಡಿಗರನ್ನ ನೀವು ಇಲ್ಲಿ ಬಳಸಿದಂತ ಮಾತಿದೆಯಲ್ಲ, ತಾಯಿ ಚಾಮುಂಡೇಶ್ವರಿ ಯಾರಪ್ಪನ ಮನೆ ಆಸ್ತಿ, ನೀವು ಕಾಂಗ್ರೆಸ್ ಮನೆ ಆಸ್ತಿ ಅನ್ಕೊಂಡಿದ್ದೀರಿ. ಮುಖ್ಯವಾಗಿ ಒಂದು ಮಾತು ತಿಳ್ಕೊಳ್ಳಿ. ನಿಮ್ಮ ಕೆಪಿಸಿಸಿ ಮನೆ ಆಸ್ತಿ ಅಂತ ಅನ್ಕೊಂಡಿದ್ದೀರಾ ನೀವು ಚಾಮುಂಡೇಶ್ವರಿನ? ಬಿಜೆಪಿ ಕೇಶವ್ ಕೃಪದ ನಿಮ್ಮ ಕೆಪಿಸಿಸಿ ಬಗ್ಗೆ ಮಾತ್ರ ಮಾತಾಡಿ ನೀವು ಅಷ್ಟೇನೆ. ಚಾಮುಂಡೇಶ್ವರಿ ಯಾರಪ್ಪನ ಮನೆ ಆಸ್ತಿ ಅಂತ ಹೇಳಕ್ಕೆ ನಿಮಗೆ ಯಾವ ಅಧಿಕಾರನೂ ಕೂಡ ಇಲ್ಲ.